ಈ ಚೀನಾ ಇದೆಯಲ್ಲ, ಇದೊಂದು ನಿಗೂಢ ದೇಶ. ಅಲ್ಲಾಗುವಂತಹ ಬೆಳವಣಿಗೆಗಳು, ಅಲ್ಲಿ ಹುಟ್ಟಿಕೊಳ್ಳುವಂತಹ ವೈರಸ್ಗಳು ಯಾವುದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡೋದಿಲ್ಲ. ಬಟ್ ಅಲ್ಲಿದ್ದವರು ಕೊಡುವಂತಹ ಮಾಹಿತಿಯಿಂದ ಆಗಾಗ ಸುದ್ದಿ ಆಗ್ತಾ ಇರುತ್ತೆ. ಈಗ ಚೀನಾದಲ್ಲಿರುವಂತಹ ಧಾರವಾಡ ಮೂಲದ ಶಶಿ ಶಿರುಗುಪ್ಪಿ ಅವರು ಚೀನಾದ ಶೆನ್ಝೆನ್ನಿಂದ ವಿಡಿಯೋವನ್ನು ಬಿಟ್ಟಿದ್ದಾರೆ. ಅವರು ಕನ್ನಡಿಗರು. ಆಸ್ಪತ್ರೆ, ಮಾಲ್, ಮೆಟ್ರೋದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ವಿವರಿಸಿದ್ದಾರೆ. ಮೆಟ್ರೋದಲ್ಲಿ ಜನರು ಬಿಂದಾಸ್ ಓಡಾಟವನ್ನು ನಡೆಸ್ತಿದ್ದಾರೆ ಅಂಥೇಳಿ ಶಶಿ ಹೇಳಿರುವಂಥದ್ದು. ಚೀನಾದಲ್ಲಿ ಜನ ಯಾವುದೇ ಭಯವಿಲ್ಲದೆ ಮುಕ್ತವಾಗಿ ಓಡಾಟವನ್ನು ನಡೆಸ್ತಿದ್ದಾರೆ. ಪರಿಶೀಲಿಸದೆ ಯಾವುದೇ ವಿಡಿಯೋವನ್ನು ನಂಬಬೇಡಿ ಅಂಥೇಳಿ ಚೀನಾದಲ್ಲಿರುವಂತಹ ಕನ್ನಡಿಗ ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ. ನೋಡಿ ಸ್ನೇಹಿತರೆ, ಟೈಮ್ ಬಂದುಬಿಟ್ಟು 7:40 ಆಗಿದೆ. ಇವತ್ತು ಫ್ರೈಡೇ ಸಾಯಂಕಾಲ. ನಾನು ಒಂದು ಮೆಟ್ರೋ ಲೈನಿಂದ ಇನ್ನೊಂದು ಮೆಟ್ರೋ ಲೈನ್ ಹೋಗ್ತಾ ಇದ್ದೀನಿ. ಇಲ್ಲಿ ಜನ ನೋಡಿ, ನೀವೇ ನೋಡಿ, ಯಾರು ಮಾಸ್ಕ್ ಹಾಕಿದರೆ ಯಾರು ಮಾಸ್ಕ್ ಹಾಕಿಲ್ಲ ಅಂತ. ಇದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ನನ್ನ ಹಿಂದ್ಗಡೆ ಜನ ಎಲ್ಲ ಬರ್ತಾರೆ. ಇದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾರು ಮಾಸ್ಕ್ ಹಾಕಿದರೆ ಯಾರು ಮಾಸ್ಕ್ ಹಾಕಿಲ್ಲ ಅಂತ. ನೋಡಿ, ನಿಮಗೋಸ್ಕರ ನಾನು ಲೈವ್ ಆಗಿ ಬಂದು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಯಾರು ಹಾಕಿದರೆ ಮಾಸ್ಕ್, ಚಿಕ್ಕ ಮಕ್ಕಳು, ದೊಡ್ಡವರು ಯಾರೂ ಹಾಕಿಲ್ಲ ಮಾಸ್ಕ್. ಅದನ್ನು ಕೇಳಿಬಿಟ್ಟು ನೀವೆಲ್ಲ ಗಾಬರಿ ಆಗ್ತೀರಾ. ಬನ್ನಿ, ಇಲ್ಲಿ ಹೊರಗಡೆ ತೋರಿಸ್ತೀನಿ ಇನ್ನು. ನೋಡಿ, ಎಕ್ಸಿಟ್ ಎ, ಒಂದು ಫೇಮಸ್ ಶೆಂಜನಲ್ಲಿ ಫೇಮಸ್ ಟೂರಿಸ್ಟ್ ಸ್ಪಾಟ್ ಇದು. ಈ ಸ್ಪಾಟಲ್ಲಿ ಹೋಗ್ತೇನೆ, ಬನ್ನಿ. ನೋಡಿ, ಯಾರು ಹಾಕಿ ಒಂದು ಟ್ರೈನಲ್ಲಿ ಕೂಡ ನೋಡಿ, ನಾನು ಆ ಟ್ರೈನಲ್ಲಿ ಬರ್ಬೇಕಾದ್ರೆ ಶೂಟಿಂಗ್ ಮಾಡಿದೆ. ನೋಡಿ, ಇವರೊಬ್ಬರೇ ಮಾಸ್ಕ್ ಹಾಕಿದ್ದಾರೆ. ಇವರು ಏನು ಮಾಸ್ಕ್ ಹಾಕಿದ್ದಾರೆ ಅಂದರೆ, ಇವರು ಇಲ್ಲಿ ಫುಡ್ ಐಟಮ್ಸ್ನ ಸೆಲ್ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರು ಮಾಸ್ಕ್ ಹಾಕಿದ್ದಾರೆ. ನೋಡಿ ಸ್ನೇಹಿತರೆ, ನಿಮಗೋಸ್ಕರ ನಾನು ಫೇಮಸ್ ಟೂರಿಸ್ಟ್ ಸ್ಪಾಟಲ್ಲಿ ಬಂದಿದ್ದೀನಿ. ನೋಡಿ, ಈ ಥರ ಎಲ್ಲ ಇದೆ. ಇಲ್ಲೆಲ್ಲ ನ್ಯೂ ಇಯರ್ ಪಾರ್ಟಿ ಆಗಿದೆ. ನೋಡಿ, ಮಕ್ಕಳು ಎಲ್ಲರೂ ಇದ್ದಾರೆ, ಯಾರೂ ಮಾಸ್ಕ್ ಹಾಕಿಲ್ಲ. ಕೆಲವೊಬ್ಬರು ಜನ ಕೇಳ್ತಾರೆ, ಏನಪ್ಪ ನೀನು ಸೌತ್ ಚೈನಾದಲ್ಲಿ ಇದೆಯಾ, ಶೆಂಜನಲ್ಲಿದೆಯಾ, ಬೇರೆ ಕಡೆ ನಾರ್ತ್ ಚೈನಾದೆಲ್ಲ ಆಗಿದೆ, ನಿನಗೇನು ಗೊತ್ತು ಅಂತಾರೆ. ಬಟ್ ಇದು ಟೂರಿಸ್ಟ್ ಸ್ಪಾಟು. ಇಲ್ಲಿ ಫಾರಿನರ್ಸು ಬರ್ತಾರೆ, ನಾರ್ತ್ ಚೈನಾದವರು ಬರ್ತಾರೆ, ಆಮೇಲೆ ಸೌತು ಬರ್ತಾರೆ, ಈಸ್ಟ್ ವೆಸ್ಟ್ ಆಲ್ ಚೈನೀಸ್. ಇಲ್ಲೇ ಲೋಕಲ್ ತುಂಬ ಕಡಿಮೆ ಇಲ್ಲಿ, ಆಮೇಲೆ ಫಾರಿನರ್ಸ್ ಜಾಸ್ತಿ ಬರ್ತಾರೆ. ನೋಡಿ, ಅಲ್ಲಿ ವೆರಿ ರೇರ್ಲಿ ಮಾಸ್ಕ್ ಹಾಕಿದ್ದಾರೆ. ನೋಡಿ, ಇಲ್ಲಿ ಯಾರೊಬ್ಬರು ಹಾಕೊಂಡು ಹೋಗ್ತಾರೆ, ಅವ್ನು ಯಾವುದೋ ಹೋಟ್ಲಲ್ಲಿ ಕೆಲಸ ಮಾಡ್ತಾನೆ. ಇವರೊಬ್ಬರು ಮೇಡಮ್ ಅವ್ರು ಹಾಕಿದ್ದಾರೆ ಮಾಸ್ಕ್ ಇಲ್ಲಿ. ನೋಡಿ, ಇವರೊಬ್ಬರು ಕೆಳಗಡೆ ಕುತ್ಕೊಂಡಿದ್ದಾರಲ್ಲ, ಇವರು ಮಾರ್ತಿರ್ತಾರೆ, ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಬನ್ನಿ, ಇಲ್ಲೆಲ್ಲ ಇಂಟರ್ನ್ಯಾಷನಲ್ ಇದು ಇದೆ, ಏನೋ ಇದು ರೆಸ್ಟೋರೆಂಟ್ಸ್. ಇಲ್ಲಿ ಒಂದು ಮಲೇಷಿಯನ್ ರೆಸ್ಟೋರೆಂಟ್ ಇರುತ್ತೆ. ನೋಡಿ, ಇದು ಬಂದುಬಿಟ್ಟು ಮಲೇಷಿಯನ್ ರೆಸ್ಟೋರೆಂಟ್. ಇದು ಮಲೇಷಿಯನ್ ರೆಸ್ಟೋರೆಂಟು. ಇದು ಮಲೇಷಿಯನ್ ರೆಸ್ಟೋರೆಂಟ್ ಆ್ಯಂಡ್ ಬಾರ್ ಇದೆ. ನೋಡಿ, ಯಾರೂ ಹಾಕಿಲ್ಲ. ಆಮೇಲೆ ಮುಂದೆ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ ಇಲ್ಲಿ. ನೋಡಿ, ಇಲ್ಲೂ ಯಾರೂ ಹಾಕಿಲ್ಲ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 7:45, 8 ಆಗ್ತಾಯಿದೆ. ಇವರೊಬ್ಬರೇ ಹಾಕಿದ್ದಾರೆ ಈ ಥರ ರೆಸ್ಟೋರೆಂಟಲ್ಲಿ. ಇವರು ಸರ್ವ್ ಮಾಡೋರು ಇರ್ತಾರಲ್ಲ, ಅವ್ರು ಮಾತ್ರ ಹಾಕಿರ್ತಾರೆ ಮಾಸ್ಕು. ಮಿಗತಾರೆ ಯಾರೂ ಹಾಕಿಲ್ಲಪ್ಪ. ನೋಡಿ, ಸಾಯಂಕಾಲ ಟೈಮು ಕ್ಲೀನ್ ಮಾಡ್ತಾ ಇದ್ದಾರೆ. ಹಲೋ, ನೋಡಿ, ಇದು ಇಂಡಿಯನ್ ರೆಸ್ಟೋರೆಂಟು. ಈಗ ಯಾರೂ ಮಾಸ್ಕ್ ಹಾಕಿಲ್ಲ. ಇದು ನೋಡಿ, ಸ್ಕೂಲ್ ಫ್ರೆಂಡ್ಸ್ ಇರಲ್ಲ, ಅವರು ಹಾಕಿಲ್ಲ. ನೋಡಿ, ಎಲ್ಲ ಫಾರಿನರ್ಸ್ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ, ಯಾರೂ ಮಾಸ್ಕ್ ಹಾಕಿಲ್ಲ.